ನಮಸ್ಕಾರ ವೀಕ್ಷಕರೇ. ಇದು ಹೋಯ್ತು ಕಟ್ ಪೆಂಟ್. ನಮಸ್ಕಾರ. ಬನ್ನಿ ಈಗ ಹಳ್ಳಿ ಸೊಪ್ಪಿನ ಒಂದು ರೆಸಿಪಿ ಅಂದರೆ ಏನಂತಾರೆ ನಿಮ್ಮ ಈ ಥರ ಸೂಪ್ ಸ್ವಲ್ಪ ವೀಡಿಯೋ ಮಾಡ್ಕೊಂಬರೋಣ. ಬನ್ನಿ ಈಗ ಅದಕ್ಕೆ ಬನ್ನಿ ಈಗ ಸೊಪ್ಪಿನ ಒಂದು ಸೂಪು ಹೇಗೆ ಮಾಡೋದು ಅಂತ ಒಂದು ನೋಡ್ಕೊಂಬರೋಣ. ಈ ಉಪಯೋಗ ಏನಪ್ಪ ಅಂತಂದರೆ ಈ ಸೂಪಿಂದು ಈ ಗ್ಯಾಸ್ಟ್ರಿಕ್ಕು ಹೊಟ್ಟೆ ನೋವು ಈ ಥರದ್ದೆಲ್ಲ ಬೇಗ ಶಮನ ಆಗುತ್ತೆ. ಏನಂದರೆ ಅದು ಗೊಜ್ಜೆ ಸೊಪ್ಪು ದಿನ್ನೆ ಸೊಪ್ಪು ಅಂತೀವಿ ನಾವು, ಅದನ್ನು ನೋಡ್ಕೊಂಬರ್ತಾ ಇದೀವಿ. ಬನ್ನಿ ಈಗ ನೋಡೋಣ. ಸೊಪ್ಪು ನೋಡಿ, ಇದು ಸೊಪ್ಪು ಈ ಥರ ಎಲ್ಲ ಬೇಳೆ ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಬಿಟ್ಟಿದ್ದೀವಿ. ಈಗ ಇದನ್ನು ಬಸ್ತಿರೋದು ಈ ಥರ ಇರುತ್ತೆ ನೋಡಿ. ಅದನ್ನೆಲ್ಲ ನಾವು ಸೋಸ್ಕೊಂಬಿಟ್ರೆ ಈ ಥರ ಸೂಪ್ ಆಗುತ್ತೆ. ಅದಕ್ಕೆ ನಾನು ಏನು ಹಾಕಿದ್ದೀನಿ ಅಂದರೆ ನೋಡಿ, 3 ಮೆಣಸು ಹಾಕ್ಕೊಂಡಿದ್ದೀನಿ, 1 ಕಪ್ಪು ಸೂಪಿಗೆ 2 ಬೆಳ್ಳುಳ್ಳಿ ಹಾಕಿದ್ದೀನಿ. ಚೆನ್ನಾಗಿ ಜಜ್ಜಿಬಿಟ್ಟು ಇದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದರಲ್ಲಿ ಈ ಥರ ಮಾಡಿ ತಿರುಗಿಸ್ಬಿಟ್ಟು ಚೆನ್ನಾಗಿ ಹಿಂಗೆ ಕುಡಿತಾ ಇದ್ರೆ ಆಹಾ ಭಾಳ ರುಚಿ. ಅದು ಕುಡಿತಾ ಇದ್ರೆ ಇನ್ನು ಸ್ವಲ್ಪ ಕುಡಿಬೇಕು ಅನಿಸ್ತೈತೆ. ಆದರೂ ಅತಿ ಆದರೆ ಆರೋಗ್ಯಕ್ಕೆ ಅದು ಒಳ್ಳೇದಲ್ಲ. 1 ಕಪ್ಪು ಕುಡಿದ್ರೆ ಸಾಕು. ಕುಡಿದ್ಬಿಟ್ರೆ ಬರೋ ಗ್ಯಾಸ್ಟ್ರಿಕ್ ಎಲ್ಲ ಕಿತ್ತು ಒಗೆದು ಆ ಕಡೆಗೆ ಒಗೆದು ಬಿಡ್ತೈತಿ. ಇದನ್ನು ಹೀಗೆ ಕುಡಿಬೇಕು. ಇಲ್ಲ ಈಗ ನಾರ್ಮಲಾಗಿ ಸೂಪ್ ಕುಡಿಬೇಕಂದ್ರೆ ಹೀಗೆ ಕುಡಿಬೇಕು. ಹೀಗೆ ಕುಡಿದ್ರೆ ಆ ಸ್ವಾದನೇ ಬೇರೆ, ಅದು ಕುಡಿಯೋ ಟೇಸ್ಟೇ ಬೇರೆ ಥರ ಇರ್ತೈತೆ. ಆಮೇಲೆ ಇಲ್ಲ ತಿಂದು ಕುಡೀರಿ, ಇಲ್ಲ ಕುಡಿದು ತಿನ್ನಿ, ಈ ಥರ ಆದರೂ ಹಿಂಗೆ ತಿನ್ಕೋಬೋದು. ಹಿಂಗೆ ಸೊಪ್ಪು ತೊಗೊಂಡು ಹಿಂಗೆ ಸೊಪ್ಪು ಮಾಡ್ಕೊಂಡೇ ತಿನ್ನಬೇಕು ಅವ್ರಿಗೆ. ನೋಡಿ ಹೇಗಿದೆ ಸೊಪ್ಪು, ಟೇಸ್ಟು ಭಾಳ ಭಾಳ ಚೆನ್ನಾಗಿದೆ. ನೀವು ಒಮ್ಮೆ ಆದರೆ ಟೇಸ್ಟ್ ಮಾಡಲೇಬೇಕು. ಈ ಸೂಪು ಓಕೆ. ಇಷ್ಟು ರೆಸಿಪಿಯೊಂದಿಗೆ ಭೇಟಿ ಆಗೋಣ.